ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ಇದು ಕೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಇದು ಇಂಥ ಮಂತ್ರಿಗಳ ಮೇಲೆ ಏನ್ ಕ್ರಮ ತಗೋತಾರೆ? ರೈತರನ್ನ ಕಡೆಗಣಿಸಿದ್ರೆ ರೈತರ ಶಾಪಕ್ಕೆ ಸರ್ಕಾರ ಗುರಿಯಾಗಬೇಕಾಗುತ್ತೆ. ಕೂಡ್ಲೇ ಅವ್ರನ್ನ ವಜಾ ಮಾಡಬೇಕು ಅಂತ ಅಶೋಕ್ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಒಕ್ಕೂರಲಾಗಿ ಹೇಳ್ತಾ ಇರುವಂತದ್ದು ತಕ್ಷಣವೇ ಆ ಸ್ಥಾನದಿಂದ ಅವರನ್ನ ಕೆಳಗಿಳಿಸಬೇಕು ಅಂತ. ಸರ್ಕಾರದ ಪರಿಹಾರಕ್ಕಾಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಕಾಂಗ್ರೆಸ್ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆ ಸಂಬಂಧ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಸಹ ಮಾತಾಡ್ತಾರೆ. ಸರ್ ನಮಸ್ತೆ. ಸರ್, ಈಗ ಶಿವಾನಂದ ಪಾಟೀಲ್ ಅವರು ರೈತರು ಸರ್ಕಾರದ ಪರಿಹಾರಕ್ಕೋಸ್ಕರ ಹಣಕ್ಕೋಸ್ಕರ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳಿರುವಂತ ಸರ್, ತಮ್ಮ ರಿಯಾಕ್ಷನ್, ಫಸ್ಟ್ ರಿಯಾಕ್ಷನ್. ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ದುರಾಂಕಾರವಾಗಿ ಕೊಬ್ಬಿದ ಮಾತುಗಳನ್ನ ಆಡ್ತಾ ಇದ್ದಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ಬರಗಾಲ ಬಂದು ಇಷ್ಟು ದಿನ ಆದರೂ ಕೂಡ ಪರಿಹಾರ ಕೊಡೋಕೆ ಯೋಗ್ಯತೆ ಇಲ್ಲ ಇವರಿಗೆ. ಹಣ ಕೊಡೋಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ರೈತನ ಒಂಥರ ಹವೇಳನ ಮಾಡ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ. ಶಿವಾನಂದ ಪಾಟೀಲ್ ಅವರು ಹಿಂದೆನೂ ಕೂಡ ರೈತರ ಆತ್ಮಹತ್ಯೆ ಮಾಡಿದಾಗ ಮೊದಲು 1 ಲಕ್ಷ ಕೊಡ್ತಾ ಇದ್ರು, ಈಗ ಅದನ್ನು 5 ಲಕ್ಷ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತರ ಆತ್ಮಹತ್ಯೆ ಮಾಡಿಕೊಡೋ ಅನ್ನೋ ದಾಟಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಯಾರು ಮುಖ್ಯಮಂತ್ರಿಗಳು ನಿಜವಾಗೂ ಗೌರವ ಇದ್ದಿದ್ದಾರೆ ರೈತರ ಬಗ್ಗೆ, ಅವತ್ತೇ ಕ್ರಮ ತೆಗೆದುಕೊಳ್ಬೇಕಾಯ್ತು. ಈ ಮುಖ್ಯಮಂತ್ರಿಗೆ ಏನೂ ಇಲ್ಲ, ಒಂಥರ ಎಲ್ಲೋ ಬರೋದು, ಸಂತೆ ಭಾಷಣ ಮಾಡೋದು, ಹೋಗೋದು. ಏನು ಸಿದ್ದರಾಮಯ್ಯ ನನಗನ್ಸ್ತೈತೆ ಎಲ್ಲ ಮರವಿನ